ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದರ ಮೂಲಕ ಭವಿಷ್ಯದಲ್ಲಿ ಉತ್ತಮ ಬದುಕಿನ ಜೊತೆಗೆ ಮೌಲ್ಯಗಳನ್ನು ಒಳಗೊಂಡ ಜೀವನವನ್ನ ನಡೆಸಲು ಸಹಕಾರಿಯಾಗುವಂತೆ ಮಾಡುವ ಸದುದ್ದೇಶದಿಂದ ಹುಟ್ಟಿಕೊಂಡ ವಿದ್ಯಾಸಂಸ್ಥೆಯೇ ಉಡುಪಿಯ ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಸ್ಥೆ. ಎಲ್ಲರಿಗೂ ನಮಸ್ಕಾರಗಳು. ಪೂರ್ಣಪ್ರಜ್ಞಾ ಆಡಳಿತ ವ್ಯವಹಾರಗಳ ಶಿಕ್ಷಣ ಸಂಸ್ಥೆಯು 2006ರಲ್ಲಿ ಪೂರ್ಣಪ್ರಜ್ಞಾ ಕ್ಯಾಂಪಸ್ ಉಡುಪಿಯಲ್ಲಿ ಪ್ರಾರಂಭವಾಯಿತು. ಅದಮಾರು ಮಠದ ಶ್ರೀ ವಿಭುದೇಶ ತೀರ್ಥ ಸ್ವಾಮಿಗಳ ಕನಸಿನಂತೆ ಮತ್ತು ಈಗಿನ ಅಧ್ಯಕ್ಷರಾದ ಶ್ರೀ ಈಶಪ್ರಿಯ ತೀರ್ಥರ ಮುಂದಾಳತ್ವದಲ್ಲಿ ಪೂರ್ಣಪ್ರಜ್ಞಾ ಆಡಳಿತ ವ್ಯವಹಾರಗಳ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯೋಜನೆ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ ಮಾನ್ಯತೆಯೊಂದಿಗೆ ಕಳೆದ 18 ವರ್ಷಗಳಿಂದ ನಮ್ಮ ಸಂಸ್ಥೆಯು MBA ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಎಂಬ ಸ್ನಾತಕೋತ್ತರ ಶಿಕ್ಷಣವನ್ನು ಕೊಡ್ತಾ ಇದೆ. ನಮ್ಮ ಪೂರ್ಣಪ್ರಜ್ಞಾ ಆಡಳಿತ ವ್ಯವಹಾರ ಸಂಸ್ಥೆಯಲ್ಲಿ ನುರಿತ ಮತ್ತು ಅನುಭವಿ ಅಧ್ಯಾಪಕರುಗಳಿಂದ ವಿದ್ಯಾರ್ಥಿಗಳನ್ನು ವಿಶ್ವಮಟ್ಟದ ಉದ್ಯೋಗಗಳಿಗೆ ರೆಡಿ ಮಾಡಲಿಕ್ಕೆ ಬೇಕಾದಂತಹ ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ. ಹಾಗೂ ಅವರಿಗೆ ತಮ್ಮದೇ ಆದ ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಲು ಬೇಕಾದಂತಹ ಐಡಿಯಾಸ್ ಮತ್ತು ಸಪೋರ್ಟನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಈ ಸಂಸ್ಥೆಯಿಂದ 17 ಬ್ಯಾಚ್ MBA ಸ್ಟೂಡೆಂಟ್ಸ್ಗಳು ಹೊರ ಹೋಗಿದ್ದಾರೆ. ಅವರೆಲ್ಲರೂ ಸಮಾಜದಲ್ಲಿ ಉತ್ತಮ ಒಂದು ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಕಳೆದ ವರ್ಷದಿಂದ ನಾವು ಇಲ್ಲಿ MBA ಜೊತೆಗೆ MCA ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಇದು ಕೂಡ ಒಳ್ಳೆಯ ರೀತಿಯಲ್ಲಿ ಒಂದು ಸ್ಪಂದನೆ ದೊರಕ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ BBA ಕೋರ್ಸನ್ನು ಕೂಡ ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಕೋರ್ಸ್ಗಳ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ವಿದ್ಯೆಯನ್ನು ಒಂದು ಆಕರ್ಷಕ ದರದಲ್ಲಿ ಅಥವಾ ಅತಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ವಿದ್ಯೆ ಕೊಡುವಂಥದ್ದು ನಮ್ಮ ಧ್ಯೇಯ. ಇದನ್ನೆಲ್ಲವೂ ಈ ನಮ್ಮ ಉದ್ದೇಶ ಏನಿದೆ ಅದನ್ನು ಈ ಸಮಾಜದವರು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕಾಗಿ ನಮ್ಮ ಒಂದು ವಿನಂತಿ. ಪೂರ್ಣಪ್ರಜ್ಞಾ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಏನಿದೆ ಇದರ ಅಧ್ಯಕ್ಷರಾಗಿ ಈಗಿನ ಅದಮಾರು ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಗೌರವ ಕಾರ್ಯದರ್ಶಿಗಳಿದ್ದಾರೆ ಡಾಕ್ಟರ್ GS ಚಂದ್ರಶೇಖರ್ ಅಂತ. ಹಾಗೆ ನಾನು ಗೌರವ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಇನ್ನು ಬಿಟ್ಟರೆ ಇದರಲ್ಲಿ ಡೈರೆಕ್ಟರ್ ಇದ್ದಾರೆ ಡಾಕ್ಟರ್ ಶ್ರೀರಮಣ ಐತಾಳ್. ಹಾಗೆ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳು ಕೂಡ ಇಲ್ಲಿ ಇದ್ದಾರೆ. ಈ ಎಲ್ಲ ಒಂದು ಆಡಳಿತ ಮಂಡಳಿ ಏನಿದೆ ಈ ಪೂರ್ಣಪ್ರಜ್ಞಾ ಕಾಲೇಜ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದೇವೆ. ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯು ಶೈಕ್ಷಣಿಕ ಟ್ರೈನಿಂಗ್ನ ಜೊತೆಗೆ ವ್ಯಾಲ್ಯೂ ಆ್ಯಡೆಡ್ ಟ್ರೈನಿಂಗನ್ನು ಕೂಡ ಕೊಡ್ತಾ ಇದೆ. ಪೂರ್ಣ ಆರಂಭ ಆ್ಯಂಡ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಆ್ಯಂಡ್ ಇಂಡಕ್ಷನ್ ಪ್ರೋಗ್ರಾಮ್ ನಿಂದ ಪ್ರಾರಂಭವಾಗಿ ಪೂರ್ಣ ಸಮಾವರ್ತನ ಎಂಬ ವ್ಯಾಲಿಡಿಕ್ಟರಿ ಮತ್ತು ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ನ ಜೊತೆಗೆ ವಿದ್ಯಾರ್ಥಿಗಳಿಗೆ 2 ವರ್ಷದ ಇಂಟೆನ್ಸಿವ್ ಕೋಚಿಂಗ್ ಆ್ಯಂಡ್ ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸದೊಂದಿಗೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮತ್ತು ಉದ್ಯೋಗಾವಕಾಶಗಳನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿಗಳಾಗಿ ಜೀವನ ಸಾಗಿಸಲಿಕ್ಕೋಸ್ಕರ ಲೈಫ್ ಲಾಂಗ್ ಸಪೋರ್ಟ್ ಅನ್ನು ಕೂಡ ಕೊಡ್ತಾ ಇದ್ದೇವೆ. ಹೀಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಆ್ಯಂಡ್ ಲೈಫ್ ಲಾಂಗ್ ಲರ್ನಿಂಗ್ are the objectives of
ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಇನ್ನು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಜ್ಞಾನ ಭಂಡಾರವನ್ನು ಹೆಚ್ಚಿಸಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ ಡಿಜಿಟಲ್ ಲೈಬ್ರರಿ ಕೂಡ ಇದ್ದು, ಇದರ ಮೂಲಕ ವಿದ್ಯಾರ್ಥಿಗಳು ಅಗತ್ಯ ಪುಸ್ತಕ, ಆರ್ಟಿಕಲ್ಗಳನ್ನು ಒಳಗೊಂಡಂತೆ ತಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಬಿಗಿನಿಂಗಿನಿಂದ ಸಹ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮದು ಕ್ವಾಲಿಟಿ ಸ್ಟೂಡೆಂಟ್ಸ್ ಇಲ್ಲಿ ಅಡ್ಮಿಷನ್ ಆಗ್ತಾರೆ. ಮತ್ತು ನಮ್ಮದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಮ್ಯಾನೇಜ್ಮೆಂಟ್ನವರು ಇನ್ಫ್ರಾಸ್ಟ್ರಕ್ಚರಿಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬೇಕಾದಷ್ಟು ಕಂಪ್ಯೂಟರ್ ಇದೆ, ಅಲ್ಲಲ್ಲಿ AC ರೂಮ್ಸ್ ಇದೆ. ಈಗ ಫ್ಯೂಚರಿಗೆ ಎಲ್ಲ ಕ್ಲಾಸ್ ರೂಮ್ಸ್ AC ಮಾಡಬೇಕಂತ ಇದೆ. ಇನ್ನೊಂದು ವಿಶೇಷ ಅಂದರೆ ನಮ್ಮದು ಭಾಳ ನಾಮಿನಲ್ ಫೀಸ್ ಕಂಪೇರಿಂಗ್ ವಿತ್ ಅದರ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇಲ್ಲಿ ಸುತ್ತಮುತ್ತ. ನಮ್ಮ ಇನ್ಸ್ಟಿಟ್ಯೂಟ್ನವರು ಒಂದು ರೀಸನೇಬಲ್ ಫೀಸ್ ಕಲೆಕ್ಟ್ ಮಾಡೋದು, ಮತ್ತು ತುಂಬ ವೀಕರ್ ಅಥವಾ ಪವರ್ಟಿ ಇದ್ದ ಸ್ಟೂಡೆಂಟ್ಸ್ಗೆ ನಮ್ಮ ಮ್ಯಾನೇಜ್ಮೆಂಟ್ ಕನ್ಸೆಷನ್ ಕೂಡ ಕೊಡ್ತಾ ಇದೆ, ಫೀಸ್ ಕನ್ಸೆಷನ್. ಮತ್ತು ನಾವು ಇದು ಬೇಕಾದ ಎಲ್ಲ ಫೆಸಿಲಿಟೀಸ್ ಕೊಡ್ತೇವೆ ಸ್ಟೂಡೆಂಟ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ. ಅವರಿಗೆ ಎಲ್ಲ ರೀತಿ ಸಬ್ಜೆಕ್ಟ್ ಮಾತ್ರ ಅಲ್ಲ, ನಮ್ಮದು ಮಂಗಳೂರು ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್. ಈಗ ನಾವು ಇನ್ನು ಆಟೋನಮಸ್ ಹೋಗ್ಬೇಕಂತ ಟ್ರೈ ಮಾಡ್ತಿದ್ದೇವೆ. ನಮ್ಮದು NAC A+ ಗ್ರೇಡ್ ಬಂದಿದೆ ಲಾಸ್ಟ್ ಇಯರ್, ಅದು ಕಂಟಿನ್ಯೂ ಆಗ್ತಾ ಇದೆ. ಮತ್ತು ನಮ್ಮ ಫ್ಯಾಕಲ್ಟಿ ಕೂಡ ಈಗ ನಾನು ಆಗಲಿ ಎಲ್ಲರೂ ಸಹ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್. ಮತ್ತು AICT ಕ್ವಾಲಿಫಿಕೇಷನ್ ಪ್ರಕಾರನೇ ನಮ್ಮ ಎಲ್ಲ ಫ್ಯಾಕಲ್ಟಿಗಳಿದ್ದಾರೆ. PhD ಆಗಿದೆ, NET ಆಗಿದೆ, ಮತ್ತು ಎಲ್ಲರಿಗೂ 10-15 ವರ್ಷಕ್ಕಿಂತ ಜಾಸ್ತಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಒಳ್ಳೆ ಕಂಪನಿಗಳಲ್ಲಿ ನಮ್ಮ ಮಕ್ಕಳೆಲ್ಲ ಜಾಬಲ್ಲಿದ್ದಾರೆ. ನ್ಯಾಷನಲೈಸ್ಡ್ ಬ್ಯಾಂಕ್ಸ್ನವರೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಒಂದು 2-3 ವರ್ಷ. ಈ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಮತ್ತು ಪ್ರೈವೇಟ್ ಬ್ಯಾಂಕ್ನವರು ಎಸ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ICICI, HDFC ಎಲ್ಲ ನಮ್ಮ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಮಕ್ಕಳು ಮೋರಲ್ ವ್ಯಾಲ್ಯೂಸು, ಕಲ್ಚರ್ ವ್ಯಾಲ್ಯೂಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ನಾವು ಆ ಒಂದು ರೀತಿಯ ಎಜುಕೇಷನ್ ಇಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ನಮ್ಮ ಪ್ರೆಸಿಡೆಂಟ್ ಸ್ವಾಮೀಜಿಯವರಾದ ಕಾರಣ ಶ್ರೀ ವಿಶ್ವಪ್ರಿಯ ಸ್ವಾಮೀಜಿಯವರು, ಮತ್ತು ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರು, ಮತ್ತು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿದ ವಿಭುದೇಶ ತೀರ್ಥ ಸ್ವಾಮೀಜಿಯವರು, ಅವರೆಲ್ಲ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ಗೆ ಜಾಸ್ತಿ ವೆಯ್ಟೇಜ್ ಕೊಡುವಂಥದ್ದು. ಅದು ಕಂಟಿನ್ಯೂ ಆಗ್ತಾ ಇದೆ ನಮ್ಮಲ್ಲಿ. ಕೆಲವರು ಪೇರೆಂಟ್ಸ್ ಡಿಸಿಪ್ಲಿನ್ಗೆ ಬೇಕಾಗಿ ತಮ್ಮ ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡ್ತಾರೆ. ನಮ್ಮದು ಮಕ್ಕಳು ಲೇಡೀಸ್ ಸ್ವಲ್ಪ ಜಾಸ್ತಿ ಅಡ್ಮಿಷನ್ ಆಗುವಂಥದ್ದು. ಅಂದರೆ ಅವರಿಗೆ ಒಳ್ಳೆ ರೀತಿಯ ಎಜುಕೇಷನ್ ಆಗಬೇಕು, ಒಳ್ಳೆ ರೀತಿ ಪ್ರೊಟೆಕ್ಷನ್ ಸಿಗಬೇಕು, ಡಿಸಿಪ್ಲಿನ್ ಇರಬೇಕಂತ ಕೆಲವು ಪೇರೆಂಟ್ಸ್ ಇಲ್ಲೇ ಅಡ್ಮಿಷನ್ ಮಾಡ್ತಾರೆ. ಮತ್ತು ನಮ್ಮ ಹಾಸ್ಟೆಲ್ ಫೆಸಿಲಿಟಿ ಇದೆ. ಹಾಸ್ಟೆಲ್ ಕೂಡ ಸ್ವಲ್ಪ ವೆಲ್ ಡಿಸಿಪ್ಲಿನ್ಡ್, ಫ್ರೀಡಮ್ ಇಲ್ಲ ಅಂತಲ್ಲ, ಬಟ್ ಒಂದು ಒಳ್ಳೆಯ ಶಿಸ್ತಿನಲ್ಲಿ, ಒಂದು ಸಿಸ್ಟಮ್ಸ್ನಲ್ಲಿ ಅವರು ಹಾಸ್ಟೆಲಲ್ಲಿ ಇರ್ತಾರೆ. ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಸಂಶೋಧನಾ ವಿದ್ಯಾರ್ಥಿಗಳಾಗಿ ನೋಡ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಅವರ ಪ್ರಥಮ ಸೆಮಿಸ್ಟರ್ನಲ್ಲಿ ಒಂದು ಇಂಡಸ್ಟ್ರಿ ಅನಾಲಿಸಿಸ್ ರಿಸರ್ಚ್ ಆರ್ಟಿಕಲ್ ಮಾಡಿ ಪೂರ್ಣಪ್ರಜ್ಞಾ ಪಬ್ಲಿಕೇಶನ್ನಲ್ಲಿ ಜರ್ನಲ್ ಮುಖಾಂತರ ಅದನ್ನು ಪಬ್ಲಿಕೇಶನ್ ಮಾಡ್ತಾರೆ. ಹಾಗೆ 2ನೇ ಸೆಮಿಸ್ಟರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ 2 ಕಂಪೆನಿ ಅನಾಲಿಸಿಸ್ ಪೇಪರ್ಸ್ಗಳನ್ನು ಮಾಡಿ ಅವುಗಳನ್ನು ಕೂಡ ಸಂಶೋಧನಾ ನಿಯತಕಾಲಿಕಗಳಲ್ಲಿ ಪಬ್ಲಿಕೇಶನ್ ಮಾಡ್ತಾರೆ. ಹಾಗೆಯೇ 3ನೇ ಸೆಮಿಸ್ಟರ್ನಲ್ಲಿ ಎಲ್ಲ MBA ಮತ್ತು MCA ವಿದ್ಯಾರ್ಥಿಗಳು ಒಂದು ಬಿಸ್ನೆಸ್ ಪ್ಲ್ಯಾನ್ ಡೆವಲಪ್ಮೆಂಟ್ ಮಾಡಿ ಅದನ್ನು ಹೇಗೆ ಸೊಸೈಟಿಯಲ್ಲಿ ಸ್ಟಾರ್ಟ್ ಮಾಡ್ಬೋದು ಅನ್ನುವ ಬಗ್ಗೆ ಕೂಡ ಪರಿಣಿತರಿಂದ ಟ್ರೈನಿಂಗನ್ನು ಪಡಿತಾರೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಒಂದು ಹೊಸ ಬಿಸ್ನೆಸ್ ಐಡಿಯಾವನ್ನು ಡೆವಲಪ್ಮೆಂಟ್ ಮಾಡಿ ಅದಕ್ಕೆ ಪೇಟೆಂಟ್ಗೆ ಅಪ್ಲೈ ಮಾಡಿ ಅದರಲ್ಲಿ ಅವರು ಹೇಗೆ ಅದನ್ನು ಮುಂದೆ ಸಮಾಜದಲ್ಲಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡುವುದು ಅನ್ನುವ ಬಗ್ಗೆ ಕೂಡ ಟ್ರೈನಿಂಗನ್ನು ತೆಗೆದುಕೊಳ್ತಾರೆ. ಹೀಗೆ ವಿದ್ಯಾರ್ಥಿಗಳಿಗೆ ಆಲ್ರೌಂಡ್ ಡೆವಲಪ್ಮೆಂಟಿಗೆ ಸಂಸ್ಥೆಯು
ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತದೆ. ಎಲ್ಲ ವಿದ್ಯಾರ್ಥಿಗಳು ಸಂಸ್ಥೆಯಿಂದ ಹೊರಗೆ ಹೋಗುವಾಗ, ಅವರ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿ ಹೊರಗೆ ಹೋಗುವಾಗ ಪ್ರತಿಯೊಬ್ಬರ ಕೈಯಲ್ಲಿ ಮಲ್ಟಿಪಲ್ ನಂಬರ್ ಆಫ್ ಜಾಬ್ಸ್ ಮತ್ತು ಹಾಗೆಯೇ ಅವರದ್ದೇ ಒಂದು ಸ್ವಂತ ಉದ್ಯೋಗ, ಅದು ಐದರ್ ಆನ್ಲೈನ್ ಉದ್ಯೋಗ ಅಥವಾ ಅವರದ್ದು ಲೋಕಲ್ ಅವರ ಫ್ಯಾಮಿಲಿ ಉದ್ಯೋಗವನ್ನು ಮುಂದುವರಿಸುವಂತಹ ಅಪರ್ಚುನಿಟಿ ಅವರ ಕೈಯಲ್ಲಿ ಇರ್ತದೆ. ಹೀಗೆ ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ತನ್ನ ಕೈಲಾದ ಸಹಾಯವನ್ನು ಮಾಡ್ತದೆ. ನಮ್ಮ MBA ಫ್ಯೂಚರ್ ಲೀಡರ್ಸ್ ಮತ್ತು ಇನೋವೇಟರ್ಸ್ ವಿಚ್ ಇಸ್ ಹೂ ಆರ್ ರಿಕ್ವೈರ್ಡ್ ಫಾರ್ ದ ಡೈನಮಿಕ್ ಬಿಸ್ನೆಸ್ ವರ್ಲ್ಡ್, ಇವರನ್ನು ಡೆವಲಪ್ ಮಾಡಲಿಕ್ಕೆ ನಮ್ಮ ಮುಖ್ಯ ಉದ್ದೇಶ. ಅದರಲ್ಲಿ ಬಹಳ ಮುಖ್ಯವಾದದ್ದಂತ ಹೇಳಿದರೆ, ಈಗ ಮೌಲ್ಯಯುತವಾದ ಬದುಕು ತುಂಬ ಇಂಪಾರ್ಟೆಂಟ್. ಹಾಗೆ ಮೌಲ್ಯಗಳನ್ನು ಹೊಂದಿದಂತಹ ಲೀಡರ್ಸನ್ನು ಕ್ರಿಯೇಟ್ ಮಾಡುವಂಥದ್ದು, ಫ್ಯೂಚರ್ ಮ್ಯಾನೇಜರ್ಸನ್ನು ಕ್ರಿಯೇಟ್ ಮಾಡುವಂಥದ್ದು ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ಮುಖ್ಯ ಉದ್ದೇಶ. ಇಲ್ಲಿ ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತೇವೆ ಅಂತ ಹೇಳಿದರೆ, ನಾವು ಮಂಗಳೂರು ಯೂನಿವರ್ಸಿಟಿಗೆ ಎಫಿಲಿಯೇಟ್ ಆಗಿದ್ದೇವೆ. ಅಲ್ಲಿ ಮಂಗಳೂರು ಯೂನಿವರ್ಸಿಟಿಯ ಸಿಲೆಬಸನ್ನು ಫಾಲೋ ಮಾಡೋದ್ರ ಜೊತೆಗೆ ನಾವು ಕೆಲವು ವ್ಯಾಲ್ಯೂ ಆ್ಯಡೆಡ್ ಕೋರ್ಸಸ್ಸನ್ನು ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ನಮ್ಮ ಕರಿಕ್ಯುಲಮ್ ಹೇಗೆ ಉಂಟು ಅಂತ ಹೇಳಿದರೆ, ಅಕಾಡೆಮಿಕ್ ಥಿಯಾರಿಟಿಕಲ್ ನಾಲೆಜ್ ಕೊಡುವುದರ ಒಟ್ಟಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರನ್ನು ಕೂಡ ಮಕ್ಕಳಿಗೆ ಕೊಡುವ ಹಾಗೆ ನಾವು ಡಿಸೈನ್ ಮಾಡಿದ್ದೇವೆ. ಅಂತ ಹೇಳಿದರೆ ಕೇಸ್ ಸ್ಟಡಿ, ಇಂಟರ್ನ್ಶಿಪ್, ಪ್ರಾಜೆಕ್ಟ್ ವರ್ಕ್, ಮತ್ತು ಅದೇ ರೀತಿ ಮಕ್ಕಳನ್ನು ಸಾಫ್ಟ್ ಸ್ಕಿಲ್ಲಲ್ಲಿ ಟ್ರೈನ್ ಮಾಡುವಂಥದ್ದು, ಕಾರ್ಪೊರೇಟ್ ಕಮ್ಯುನಿಕೇಷನ್, ಮತ್ತು ಡಿಬೇಟ್, ಡಿಸ್ಕಷನ್, ಅದರಲ್ಲೂ ಬಹಳ ಮುಖ್ಯವಾಗಿ ಬಿಸ್ನೆಸ್ ಪ್ಲ್ಯಾನ್ ಮಾಡೋದು ಹೇಗೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಹೇಗೆ, ಇದನ್ನು ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮಲ್ಲಿ ಇದು 4 ಸೆಮಿಸ್ಟರಿನ ಪ್ರೋಗ್ರಾಮ್. ಪ್ರತಿ ಸೆಮಿಸ್ಟರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ 6 ಸಬ್ಜೆಕ್ಟ್ಸ್ ಇರ್ತದೆ. ಅದರ ಜೊತೆಗೆ 3 ವ್ಯಾಲ್ಯೂ ಆ್ಯಡೆಡ್ ಸಬ್ಜೆಕ್ಟ್ಸನ್ನು ಕೊಡ್ತೇವೆ. ಒಂದು ನಮ್ಮ ಇಂಡಸ್ಟ್ರಿ ಅನಾಲಿಸಿಸ್, ಕಂಪನಿ ಅನಾಲಿಸಿಸ್, CEO ಅನಾಲಿಸಿಸ್, ಪೇಟೆಂಟ್ ಅನಾಲಿಸಿಸ್ ಅಂತ ಹೇಳಿ. ಅದೇ ರೀತಿ ಸ್ವಯಂನಿಂದ ಕೂಡ ಸ್ಟೂಡೆಂಟ್ಸ್ ಕಂಪಲ್ಸರಿಲಿ ಕೋರ್ಸ್ ತೊಗೊಳ್ಬೇಕು, ಅವರು ಇಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕಂತಾದರೆ ಅದನ್ನು ಮಾಡ್ತಿದ್ದೇವೆ. ಅದೇ ರೀತಿ ರಿಸರ್ಚ್ ಅನಾಲಿಟಿಕ್ಸ್ ಅಂತ ಹೇಳಿದರೆ SPSS ಅಥವಾ ಅವರಿಗೆ ಮೈಕ್ರೋಸಾಫ್ಟ್ ಅಡ್ವಾನ್ಸ್ಡ್ ಎಕ್ಸೆಲ್, ಇದು ಅವ್ರು ಯಾವುದೆಲ್ಲ ಬೇಕು ಅವರಿಗೆ ಅನಾಲಿಟಿಕ್ಸ್ ಪಾರ್ಟ್, ಅವರು ಸೊ ದ್ಯಾಟ್ ದೇ ಕ್ಯಾನ್ ಬಿಕಮ್ ಕಾರ್ಪೊರೇಟ್ ರೆಡಿ, ಇದೆಲ್ಲ ನಾವು ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮದು ಗೆಸ್ಟ್ ಲೆಕ್ಚರ್ಸ್ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಇಂಡಸ್ಟ್ರಿ ಜೊತೆ ಉತ್ತಮ ಇಂಟ್ರ್ಯಾಕ್ಷನ್ ಇಟ್ಟುಕೊಂಡು ಬಹಳಷ್ಟು ಇಂಡಸ್ಟ್ರೀಸ್ ಲೀಡರ್ಸ್ ಕಂಪನೀಸ್ ಒಟ್ಟಿಗೆ ನಾವು MOU ಟೈಅಪ್ ಮಾಡಿದ್ದೇವೆ. ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಕೂಡ ನಮ್ಮ ಜೊತೆ ಸೇರಿಕೊಂಡಿದೆ. ನಾವು ಅವರ ಸಹಯೋಗದೊಂದಿಗೆ ಮಕ್ಕಳಿಗೆ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಸ್ಟಾರ್ಟಪ್ಸ್ ಮಾಡಲಿಕ್ಕೆ ಉತ್ತೇಜನವನ್ನು ಕೊಡುವ ಪ್ರೋಗ್ರಾಮನ್ನು ಹೊಂದಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಕಾಲೇಜಲ್ಲಿ ನಡೆದಿದೆ. ಇಲ್ಲಿ ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಇಲ್ಲಿ ಅವರು ಮುಂದೆ ಸ್ವಂತ ಕಾಲ ಮೇಲೆ ನಿಂತುಕೊಂಡು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಬೇಕು ಅದಕ್ಕೆ ಬೇಕಾದಂತಹ ಸಕಲ ರೀತಿಯ ಸಪೋರ್ಟನ್ನು ನಾವು ಕೊಡ್ತಾ ಇದ್ದೇವೆ. MBAಯಲ್ಲಿ ನಾವು 8 ಜನ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ, ಪ್ಲಸ್ ನಮ್ಮ ಡೈರೆಕ್ಟರ್ ಕೂಡ ಕ್ಲಾಸಿಗೆ ಹೋಗಿ ಮಕ್ಕಳಿಗೆ ಬೇಕಾದಷ್ಟು ಪ್ರಾಕ್ಟಿಕಲ್ ಇನ್ಪುಟನ್ನು ಕೊಡ್ತಾ ಇದ್ದಾರೆ. ಹೀಗೆ ಪೂರ್ಣಪ್ರಜ್ಞಾ ಆಡಳಿತ ವ್ಯವಹಾರ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಮುಂದೆ ಅವರದ್ದೇ ಉದ್ಯೋಗಗಳನ್ನು ಸ್ಥಾಪಿಸಿಕೊಂಡು ಅವರ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ.